ನಮಸ್ಕಾರ ವೀಕ್ಷಕರೇ. ಗುರುಗ್ರಹವು ದಿನಾಂಕ 1/5/2024 ಮೇಷರಾಶಿಯಿಂದ ವೃಷಭ ರಾಶಿಯನ್ನು ಪ್ರವೇಶ ಮಾಡಲಿದ್ದು ದಿನಾಂಕ 14/5/2025 ತನಕ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾರೆ. ಈ ನಡುವೆ ದಿನಾಂಕ 9/10/2024 4/2/2025 ತನಕ ಅದೇ ರಾಶಿಯಲ್ಲಿ ವಕ್ರಿಯಾಗ್ತಾರೆ. ಗುರು ಅಥವಾ ಯಾವುದೇ ಗ್ರಹ ನೇರ ಸಂಚರಿಸುವುದಕ್ಕೂ ಹಾಗೂ ವಕ್ರಿಯಾಗುವುದಕ್ಕೂ ಫಲಗಳಲ್ಲಿ ವ್ಯತ್ಯಾಸಗಳಾಗ್ತವೆ. ಯಾವುದೇ ಗ್ರಹ ವಕ್ರಿಯಾದಾಗ ತನ್ನ ಹಿಂದಿನ ರಾಶಿಯನ್ನು ನೋಡುವುದರಿಂದ 50% ಫಲವನ್ನು ಹಿಂದಿನ ಮನೆಗೆ ಕೊಡ್ತಾರೆ. ಆದ್ದರಿಂದ ಗುರು ನೇರ ಸಂಚಾರದಲ್ಲಿರುವಾಗ ಹಾಗೂ ವಕ್ರಿಯಾದಾಗ ಯಾವ ರಾಶಿಯವರಿಗೆ ಏನೇನು ಫಲ ಎನ್ನುವುದನ್ನು ನೋಡೋಣ. ಸಾಮಾನ್ಯವಾಗಿ ಗುರು ಒಂದು ರಾಶಿಯಲ್ಲಿ 1 ವರ್ಷಗಳ ಕಾಲ ಸಂಚಾರ ಮಾಡ್ತಾರೆ. ಗುರು ನಮ್ಮ ರಾಶಿಯಿಂದ 2ನೇ ರಾಶಿ, 5ನೇ ರಾಶಿ, 7ನೇ ರಾಶಿ, 9 ಹಾಗೂ 11ನೇ ರಾಶಿಗಳಲ್ಲಿ ಸಂಚಾರ ಮಾಡುವಾಗ ಶುಭ ಫಲವನ್ನು 1, 3, 4, 6, 8, 10, 12ನೇ ಮನೆಗಳಲ್ಲಿ ಅಶುಭ ಫಲವನ್ನು ಕೊಡ್ತಾರೆ ಅಂತ ಜ್ಯೋತಿಷ್ಯ ಹೇಳ್ತದೆ. ಹಾಗೆ ನಮ್ಮ ಅನುಭವವೂ ಕೂಡ. ವೃಶ್ಚಿಕ ರಾಶಿಯವರು ಅತಿಯಾದ ಆಲೋಚನೆ ಅಥವಾ ಕೊರಗುವುದನ್ನು ಬಿಟ್ಟು ಬಿಡಿ. ಗುರು 6ನೇ ಮನೆಯಿಂದ 7ನೇ ಮನೆಗೆ ಪ್ರವೇಶ ಮಾಡಲಿದ್ದಾರೆ. ಇದು ನಿಮಗೆ ಶುಭ ಫಲವನ್ನು ನೀಡಲಿದೆ. ಮದುವೆಯಾಗದೇ ಇದ್ದವರಿಗೆ ಮದುವೆ ಯೋಗ, ದೂರ ಪ್ರವಾಸದ ಯೋಗ ಇದೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಯ ಸಿಗಲಿದೆ. ವ್ಯಾಪಾರದಲ್ಲಿ ಅಭಿವೃದ್ಧಿ, ಮನೆಯಲ್ಲಿ ಮಂಗಳ ಕಾರ್ಯಗಳು, ದೇವತಾ ಕಾರ್ಯ, ತೀರ್ಥಕ್ಷೇತ್ರ ದರ್ಶನ, ವಿದೇಶ ಯೋಗ ಅಥವಾ ಸಂಗಾತಿಯಿಂದ ಕೂಡ ಸಹಕಾರ ಇರ್ತದೆ. ಆದರೆ ಅನಾವಶ್ಯಕ ಆಪಾದನೆ ಬರುವ ಸಾಧ್ಯತೆ ಇದೆ, ಎಚ್ಚರಿಕೆ. ಗುರು ವಕ್ರಿಯಾದಾಗ ಅಂದರೆ ದಿನಾಂಕ 9/10/2024 4/2/2025 ತನಕ ಅಶುಭ ಫಲವನ್ನು ಕಾಣುವಿರಿ. ಶುಭ ಫಲಗಳು ಕಡಿಮೆಯಾಗುವವು. ನಿಮ್ಮ ರಾಶಿ ಅಧಿಪತಿ ಕುಜನು ಪಂಚಮದಲ್ಲಿ ರಾಹುವಿನ ಬಾಯಿಗೆ ಸಿಲುಕುವುದರಿಂದ ಅಂದರೆ ಮೇ 20 ತನಕ ಸ್ವಲ್ಪ ಕಸಿವಿಸಿ ದುಗುಡ ಆತಂಕಗಳು ಉಂಟಾಗಬಹುದು.